ಶಿವಶಂಕರಪ್ಪ ಅಗಲಿಕೆಗೆ ತವರಿನಲ್ಲಿ ನೀರವ ಮೌನ ಇದೆ. ಮಧ್ಯಾಹ್ನ 1 ಗಂಟೆ ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಈ ಒಂದು ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸಂಜೆ 5:30 ಸುಮಾರಿಗೆ ಶಾಮನೂರು ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತೆ. ವೀರಶೈವ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆ. ಪತ್ನಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಕಲ್ಲೇಶ್ವರ ರೈಸ್ ಮಿಲ್ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಶಿವಶಂಕರಪ್ಪ ಅಗಲಿಕೆಗೆ ತವರು ದಾವಣಗೆರೆಯಲ್ಲಿ ನೀರವ ಮೌನ ಆವರಿಸಿದೆ. ಮಧ್ಯಾಹ್ನ 1 ಗಂಟೆಯ ಬಳಿಕ ಹೈಸ್ಕೂಲ್ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಪಾರ್ಥಿವ ಶರೀರವನ್ನು. ಅದಕ್ಕೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ಅವರ ಮಕ್ಕಳಿಗೆ, ಅವರ ಸೊಸೆಂದರಿಗೆ, ಅವರ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ದೇವರು ಅವರಿಗೊಂದು ವಿಶೇಷ ಧೈರ್ಯ ಕೊಡಲಿ ಮತ್ತು ಶಕ್ತಿ ಕೊಡಲಿ. ಈ ದುಃಖವನ್ನು ಸಹಿಸ್ತಕ್ಕಂಥದ್ದು ಅವರಿಗೆ ಒಂದು ಧೈರ್ಯ ಬರಲಿ ಅಂಥೇಳಿ ನಾನು ಹಾರೈಸ್ತೇನೆ. ಅವರೆಲ್ಲರಿಗೆ ನಾನು ಯಾವುದು ನೀವು ಅಷ್ಟು ನೋವಿನಲ್ಲಿ ಇರಬಾರ್ದು, ತಾಳ್ಕೊಂಡು ಹೋಗಬೇಕು, ಎಲ್ಲರೂ ಕೂಡಿ ಹೋಗಬೇಕು ಅಂತಕ್ಕಂಥದ್ದೇ ನಮ್ಮದೊಂದು ಅವರಿಗೆ ಮನವಿ. ಮತ್ತು ನಾನು ಅವರ ಇದಕ್ಕೂ ಕೂಡ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಾಳೆ ಹೋಗಬೇಕು ಅಂತೇಳಿ ರೆಡಿ ಆಗ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ವ್ಯವಸ್ಥೆ ಆಯಿತು ಅಂದರೆ ನೇರವಾಗಿ ಹೋಗ್ತೇನೆ. ಎಲ್ಲ ಮತ್ತು ಭೇಟಿ ಆಗ್ತೀನಿ ಮತ್ತೊಂದು ಸಲ ಅವರ ಯಾಕಂದ್ರೆ ಅವರ ಸಂಬಂಧ, ಅವ್ರ ಜೊತೆಗೆ ಸಂಪರ್ಕವನ್ನ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಕ್ಕಿಂತ ಪೂರ್ವಕವಾಗಿ ಕೂಡ ಬಹಳ ಆತ್ಮೀಯರಾಗಿದ್ರು. ನನಗೆ ವೈಯಕ್ತಿಕವಾಗಿ ಅವ್ರು ಯಾವತ್ತೂ ಕೂಡ ವೆಸ್ಟ್ ಎಂಡ್ ಅಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಬಹಳ ದುಃಖ ಆಗುತ್ತೆ. ಬಹಳ ಒಂದು ಸಾಧನೆಯನ್ನ ಎಲ್ಲಾ ತರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವ್ರಿಗೆ, ಯುವಕರಿಗೆ ಬಹಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮಂಥವ್ರು ಅವರು ಗುಣಗಳನ್ನ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು. ಇಂಥವ್ರನ್ನ ನೋಡಿ ಅವರು ಸಹನೆ, ತಾಳ್ಮೆ, ಅವ್ರು ಬಂದಿರ್ತಕ್ಕಂಥ ಹಾದಿ, ಎಷ್ಟು ವರ್ಷ, ಸುಮಾರು 60-65 ವರ್ಷ ಅವರು ರಾಜಕಾರಣ ಮತ್ತೆ ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂಥವ್ರು ತಗೊಳ್ಬೇಕಾಗತ್ತೆ. ಉದಾಹರಣೆಯಾಗಿ ಯಾವತ್ತೂ ಕೂಡ ಶಾಶ್ವತ ಆಗಿರ್ತಾರೆ. ಅದನ್ನ ನಾವು ಮುಂತಗೊಂಡು ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರಿಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ. ಅವರು ಬಹುಕಾಲದಿಂದ ರಾಜಕಾರಣದಲ್ಲಿ ನುರಿತ ರಾಜಕಾರಣಿಯಾಗಿ 94ನೇ ವಯಸ್ಸಿನವರೆಗೆ ಸತತವಾಗಿ ಈ ಸಮಾಜದ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ. ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಎಲ್ಲ ಜನರ ಸೇವೆಯನ್ನು ಮಾಡೋದರ ಮೂಲಕ ಒಂದು ಉತ್ತಮ ಜೀವನವನ್ನ ಮಾಡಿದವರು, ಅನೇಕರಿಗೆ ಮಾರ್ಗದರ್ಶಕರಾಗಿದ್ದವರು, ಅನೇಕ ಜನರನ್ನ ರಾಜಕೀಯವಾಗಿರಬಹುದು, ಔದ್ಯೋಗಿಕವಾಗಿರಬಹುದು ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಅನೇಕ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಒಂದು ಉತ್ತಮ ಕೊಡುಗೆಯನ್ನ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುತ್ಸದ್ದಿ ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಇವತ್ತು ಇಡೀ ರಾಜ್ಯದ ಜನ ಒಬ್ಬ ಉತ್ತಮ ಸೇವಕರ, ಜವಾಬ್ದಾರಿಯ